ಈ ಕ್ಷೇತ್ರದ ಚೌಡೇಶ್ವರಿ ದೇವಿಯು ಭಕ್ತರ ಕಷ್ಟ ನಷ್ಟಗಳಿಗೆ ತನ್ನ ಕಳಶದ ಬರವಣಿಗೆ ಮೂಲಕ ಪರಿಹಾರ ಸೂಚಿಸುತ್ತಾಳೆ. ಇಂತಹ ಶಕ್ತಿಯನ್ನು ಹೊಂದಿರುವ ಚೌಡೇಶ್ವರಿಯನ್ನು ನೋಡಲು ದೇಶದ ಹಲವೆಡೆಗಳಿಂದ ಪ್ರತಿನಿತ್ಯ ನೂರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳು ಸಹ ಇಲ್ಲಿಗೆ ಭೇಟಿ ನೀಡಿ ದೇವಿಯ ದರ್ಶನಗೈದು ಪುನೀತರಾಗಿದ್ದಾರೆ. ಬೀಸುತ್ತಿರುವುದು ಏಳು ಬೇಗ ಪರಮೇಶ್ವರಿ ಇಲ್ಲಿರುವ ಚೌಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಬರೆಯುವ ಅಮ್ಮ ಎಂದು ಕರೆಯಲಾಗುತ್ತದೆ. ಇದು ಈ ಕ್ಷೇತ್ರದ ವಿಶೇಷ ಮತ್ತು ಕುತೂಹಲ ಸಂಗತಿಯಾಗಿದೆ. ಭಕ್ತರ ಸಮಸ್ಯೆಗಳಿಗೆ ಈ ಉತ್ಸವ ಮೂರ್ತಿಯು ತನ್ನ ಕಳಸದ ಬರವಣಿಗೆಯ ಮೂಲಕ ಪರಿಹಾರ ಸೂಚಿಸುತ್ತದೆ. ಅಲ್ಲದೆ ಭಕ್ತರು ತಮ್ಮ ಮನಸ್ಸಿನಲ್ಲಿ ಏನಾದರೂ ವಸ್ತುವನ್ನು ಕೂರಿತುಕೊಂಡರೆ ಅದನ್ನು ಉತ್ಸವ ಮೂರ್ತಿ ತೋರಿಸುತ್ತದೆ. ಇದು ಸಹ ಈ ಕ್ಷೇತ್ರದ ವಿಶೇಷ ಸಂಗತಿ. ಭಕ್ತರ ಸಮಸ್ಯೆಗಳ ನಿವಾರಣೆಗಾಗಿ ಇಲ್ಲಿ ವಿವಿಧ ಪೂಜೆಗಳನ್ನು ನಡೆಸಲಾಗುತ್ತದೆ. ರಾಜಕೀಯ ಭವಿಷ್ಯ ಕೇಳಿದ್ದ ಮೋದಿ. ದಸರಿಘಟ್ಟದ ಚೌಡೇಶ್ವರಿ ದೇವಿಯ ಕಳಸದ ಬರವಣಿಗೆಯ ಭವಿಷ್ಯ ಬಹಳ ಜನಪ್ರಿಯವಾಗಿದೆ. ಹಲವು ರಾಜಕೀಯ ಧುರೀಣರು, ಸಿನಿಮಾ ನಟ ನಟಿಯರು ಸಹ ಈ ದೇವಿಯಿಂದ ತಮ್ಮ ಭವಿಷ್ಯ ಕೇಳಿ ತಿಳಿದಿರುವುದು ಇಲ್ಲಿನ ವಿಶೇಷ ಸಂಗತಿ. ಅಷ್ಟೇ ಏಕೆ, ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಈ ದೇವಿಯ ಬಳಿ ತಮ್ಮ ರಾಜಕೀಯ ಭವಿಷ್ಯ ಕೇಳಿರುವ ಸಂಗತಿ ನಿಜಕ್ಕೂ ನಮ್ಮಲ್ಲಿ ಕುತೂಹಲ ಮೂಡಿಸುತ್ತದೆ. ಗೆಳೆಯರೇ, 2006ರಲ್ಲಿ ನಡೆದ ಒಂದು ಘಟನೆ ಅಂದೇನಾಯಿತೆಂದರೆ, ಆಗ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಮಯ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಆಗ ಗುರೂಜಿ ಚೌಡೇಶ್ವರಿ ಕಳಸದ ಬರವಣಿಗೆಯ ಬಗ್ಗೆ ಮೋದಿಯವರಿಗೆ ತಿಳಿಸಿದಾಗ ಅಚ್ಚರಿ ವ್ಯಕ್ತಪಡಿಸಿದ ಮೋದಿ ದೇವರನ್ನು ಕರೆತರಲು ಮನವಿ ಮಾಡಿದರು. ಆಗ 19 ಜನರ ತಂಡ ದೇವಿಯ ಉತ್ಸವ ಮೂರ್ತಿಯನ್ನು ಬೆಂಗಳೂರಿಗೆ ಕರೆತಂದಿತು. ಆಗ ಮೋದಿಯವರು ರವಿಶಂಕರ್ ಗುರೂಜಿ ಸಮ್ಮುಖದಲ್ಲಿ ದೇವಿಯ ಬಳಿ ತಮ್ಮ ರಾಜಕೀಯ ಮುಂದಿನ ಹಾಗೂ ಹೋಗುಗಳ ಬಗ್ಗೆ ಭವಿಷ್ಯ ಕೇಳಿದರು. ಅಂದು ಸುಮಾರು ಅರ್ಧ ಗಂಟೆ ದೇವಿಯು ಮೋದಿಯವರ ಭವಿಷ್ಯದ ಬಗ್ಗೆ ಬರೆದು ತಿಳಿಸಿತು. ಮೋದಿಯವರು ಮುಂದೆ ದೇಶದ ಉನ್ನತ ಪದವಿ ಗಳಿಸುತ್ತಾರೆಂದು, ಅವರಿಗೆ ಶತ್ರುಗಳ ಕಾಟ ಹೆಚ್ಚು ಎಂಬ ಭವಿಷ್ಯ ಬರೆಯಿತು ಎಂದು ಅಲ್ಲಿಗೆ ತೆರಳಿದ ದೇವಾಲಯದ ಪ್ರಮುಖರು ಹೇಳುತ್ತಾರೆ. ದಸರಿಘಟ್ಟದ ಶಕ್ತಿ ದೇವತೆ ಚೌಡೇಶ್ವರಿಗೆ ಕೇವಲ ಜನಸಾಮಾನ್ಯರಷ್ಟೇ ಭಕ್ತರಲ್ಲ, ವಿವಿಧ ಕ್ಷೇತ್ರಗಳ ದಿಗ್ಗಜರುಗಳೂ ಸಹ ದೇವಿಯ ಆರಾಧಕರಾಗಿರುವುದು ಇಲ್ಲಿನ ವಿಶೇಷ. ವರನಟ ಡಾಕ್ಟರ್ ರಾಜ್ಕುಮಾರ್ ದೇವಿಯ ಭಕ್ತರಾಗಿದ್ದು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಅಲ್ಲದೆ ಅವರು ದೇವಾಲಯದ ರಾಜಗೋಪುರ ನಿರ್ಮಿಸಲು ಧನ ಸಹಾಯಕ್ಕಾಗಿ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ, ಮೈಸೂರು ರಾಜವಂಶಸ್ಥರಾದ ಶ್ರೀಕಂಠದತ್ತ ಒಡೆಯರ್, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ ಗುರೂಜಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಚನ್ನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿ, ಚಿತ್ರನಟ ಯಶ್, ನಟಿ ರಚಿತಾ ರಾಮ್, ದೊಡ್ಡಣ್ಣ ಮುಂತಾದವರು ದೇವಿಯ ದರ್ಶನ ಪಡೆದಿರುವುದು ಈ ಕ್ಷೇತ್ರದ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ನಾಡು ಎಂದೇ ಹೆಸರಾದ ತಿಪಟೂರು ತಾಲೂಕಿನ ದಸರಿಘಟ್ಟ ಕ್ಷೇತ್ರವು ಶಕ್ತಿ ದೇವತೆ ಚೌಡೇಶ್ವರಿಯ ನೆಲೆನಾಡು. ಇದು ತುಮಕೂರು ಜಿಲ್ಲೆಯಲ್ಲಿದೆ. ತಿಪಟೂರಿನಿಂದ ಅನತಿ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ಹೋಗುವ ರಸ್ತೆಯ ಇಕ್ಕೆಲಗಳಲ್ಲಿ ಬೆಳೆದಿರುವ ಸಾಲು ತೆಂಗಿನ ಮರಗಳು ತಂಪು ಗಾಳಿ ಸೂಸುತ್ತಾ ಭಕ್ತಾದಿಗಳಿಗೆ ಸ್ವಾಗತ ಕೋರುವುದರ ಜೊತೆಗೆ ಕ್ಷೇತ್ರಕ್ಕೆ ಕೈ ಬೀಸಿ ಕರೆಯುತ್ತಿವೆ.